ಹಾಯ್ ವೆಲ್ಕಮ್ ಬ್ಯಾಕ್ ಟು ಭವಿ ಎಸ್ ಎ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸಮ್ಮರ್ ಹಾಲಿಡೇಸ್ ಬಂತು ಮಕ್ಕಳಿಗೆ ಅಂತಂದರೆ ಅಜ್ಜಿ ಮನೆಗೆ ಹೋಗೋ ಖುಷಿ, ನಮ್ಮಗಳಿಗೆ ನಮ್ಮ ಅಮ್ಮನ ಮನೆಗೆ ಹೋಗೋ ಖುಷಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನಾವು ಅಮ್ಮನ ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆಯೇ ಇವಾಗ ನಾವು ನಮ್ಮನ್ನು ಹೇಗೆ ನಾವು ಕೇರ್ ಮಾಡ್ಕೋತೀವಿ, ಅದೇ ಥರ ನಾವು ಬೆಳೆದಿರೋ ಹೂ ಗಿಡಗಳನ್ನು ಕೂಡ ಅದೇ ಥರ ಕೇರ್ ಮಾಡ್ಕೋಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ಟೀ ಮಾಡಿ ವೇಸ್ಟ್ ಇರುತ್ತಲ್ಲ ಟೀ ಸೊಪ್ಪು, ಅದನ್ನು ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ದಟ್ಟವಾಗಿ ಬೆಳೆಯುತ್ತೆ, ಹಾಗೆ ತುಂಬ ಹೂಗಳನ್ನು ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಬೆಳೆದಿರೋ ಎಲ್ಲ ಹೂ ಗಿಡಗಳಿಗೂ ನಾನು ಈ ಟೀ ಸೊಪ್ಪನ್ನ ಯೂಸ್ ಮಾಡಿದ್ದೀನಿ. ಹಾಗೆ ತುಳಸಿ ಗಿಡ ಹೊಸದಾಗಿ ನೆಟ್ಕೊಂಡಿದ್ದೀನಿ, ಅದಕ್ಕೂ ಕೂಡ ಹಾಕಿದ್ದೀನಿ. ಇನ್ನೊಂದೇನು ತುಳಸಿ ಗಿಡದಲ್ಲಿ ಒಂದು ಸ್ಪೆಷಲ್ ಅಂತ ಅಂದರೆ, ಅದು ದಟ್ಟವಾಗಿ ಬೆಳಿಬೇಕು ತುಳಸಿ ಗಿಡ ಅಂತ ಅಂದರೆ ಮೇಲೆ ಚಿಗುರು ಇರುತ್ತಲ್ಲ, ಅಂದರೆ ಕುಡಿ ಇರುತ್ತಲ್ಲ, ಅದನ್ನು ಈ ಥರ ಮುರ್ಕೊಬೇಕು ಎಲ್ಲನೂ. ಅಂದರೆ ಹೂ ಬರೋದಕ್ಕೂ ಮುಂಚೆನೇ ಮುರಿದ್ಕೊಂಡ್ರೆ ಫುಲ್ಲು ಅರಳ್ಕೊಂಡು ಅಗಲವಾಗಿ ಬರುತ್ತೆ. ನಾನು ಬೆಳೆದಿರೋ ಪ್ರತಿ ಒಂದು ಹೂವಿನ ಗಿಡಗಳಿಗೂ ನಾನು ಇದೇ ಪ್ರೊಸೀಜರ್ ಮಾಡ್ಕೊಂಡಿರೋದ್ರಿಂದ ಎಲ್ಲ ಹೂವಿನ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬಂದಿದೆ, ಹಾಗೆ ತುಂಬ ಹೂವು ಕೂಡ ಚೆನ್ನಾಗಿ ಕೊಟ್ಟಿದೆ. ಇನ್ನು ಮನೆಗೆ ಹೋಗ್ಬೇಕಲ್ವ, ಎಲ್ಲ ನೀರೆಲ್ಲ ಹಾಕಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡಬೇಕಲ್ವ, ಎಲ್ಲನೂ ರೆಡಿ ಮಾಡ್ಕೊಂಡು ಹೊರಟ್ವಿ. ಹಾಗೆ ಹಸ್ಬೆಂಡ್ಗೆ ಕೆಲಸ ಇರೋದ್ರಿಂದ ಇವತ್ತು ನಮ್ಮ ಜೊತೆ ಅವ್ರು ಬರ್ತಾ ಇಲ್ಲ, ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಬಸ್ಸು 1:30ಗೆ ಇರೋದ್ರಿಂದ ನಮ್ಮನ್ನು ಬಂದು ಬಸ್ ಹತ್ತಿಸ್ಬಿಟ್ಟು ಅವರು ಹೊರಟರು. ಫಸ್ಟ್ ಟೈಮ್ ಬಸ್ಸಲ್ಲಿ ಕೂತ್ಕೊಂಡಿರೋದ್ರಿಂದ ನನ್ನ ದೊಡ್ಡ ಮಗನಿಗೂ ಕೂಡ ತುಂಬ ಖುಷಿ. ವಿಂಡೋ ಸೈಡ್ ಕೂತ್ಕೊಳ್ಳೋದು ಅಂದರೆ ಚಿಕ್ಕದ್ರಲ್ಲಿ ನಾವೆಲ್ಲರೂ ಹಾಗೆ ಅಲ್ವಾ, ನಾನು ಫಸ್ಟ್ ಕೂತ್ಕೋತೀನಿ, ನಾನು ವಿಂಡೋ ಸೈಡ್ ಕೂತ್ಕೋತೀನಿ ಅಂತ ಆಡ್ತಾ ಇದ್ವಿ ಆವಾಗ ನಾವು ಚಿಕ್ಕದ್ರಲ್ಲಿ ಇರಬೇಕಾದ್ರೆ. ಇನ್ನು ಬಸ್ಸು 4:30ಗೆ ನಮ್ಮ ಊರು ರೀಚ್ ಆಯಿತು. ನಮ್ಮ ಮನೇಲಿ ಎಲ್ಲರೂ ನಾವು ಬರೋದನ್ನೇ ಕಾಯ್ತಾ ಇದ್ರು. ನನಗೂ ಕೂಡ ಅವರೆಲ್ಲರನ್ನೂ ನೋಡಿ ತುಂಬಾ ಖುಷಿ ಆಯಿತು. ತುಂಬ ದಿನ ಆದಮೇಲೆ ನೋಡಿದ್ದೆ ಅಲ್ವಾ, ಹಂಗಾಗಿ ಇವರು ನಮ್ಮಮ್ಮ, ಇನ್ನು ಇವರ ನಮ್ಮ ಅಪ್ಪ, ನಮ್ಮ ಅಜ್ಜಿ ಇವರು. ಇನ್ನು ನನ್ನ ಮಗ ಬಂದಿದ್ದ ತಕ್ಷಣ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಇನ್ನು ಅಮ್ಮ ಮನೇಲಿ ಹೊಸ ಮನೆ ಮಾಡ್ತಾ ಇರೋದ್ರಿಂದ ಇರೋದಕ್ಕೆ ಅಂತ ಅಂದ್ಬಿಟ್ಟು ಸಪ್ರೇಟ್ ಮನೆ ಮಾಡ್ಕೊಂಡಿದ್ರು, ಅಲ್ಲೇ ಇವಾಗ ಇದ್ದಾರೆ. ಇನ್ನು ಹೊಸ ಮನೆ ಕಂಪ್ಲೀಟ್ ಆಗಿಲ್ಲ, ನಾನಂತೂ ಕಂಪ್ಲೀಟ್ ಆಗೋದನ್ನೇ ಕಾಯ್ತಾ ಇದ್ದೀನಿ. ಇನ್ನು ಇದಾಗಿತ್ತು ನನ್ನ ಇವತ್ತಿನ ಮಿನಿ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.